ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆನೇ ಈ ಸಲದ ಈ ಬಾರಿಯ ಚುನಾವಣೆಯ ಪ್ರಮುಖ ಅಂಶ. ಅದರಲ್ಲಿ ಮೊದಲನೇದಾಗಿ 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಮಾಡಬೇಕಾಗಿದ್ದರೂ ಕೂಡ ಕೇಂದ್ರದ ಕಾನೂನು ಚೌಕಟ್ಟಲ್ಲೇ ಆ ಗೈಡ್ಲೈನ್ಸಲ್ಲೇ ಮಾಡಿರ್ತಕ್ಕಂಥದ್ದು. 7 ತಿಂಗಳಾದರೂ ಕೂಡ ಅಧಿಕಾರಿಗಳ ಸಮಿತಿ ರಿಪೋರ್ಟ್ ಕೊಟ್ಟರೂ ಕೂಡ ನಮಗೆ ಹಣ ಬಿಡುಗಡೆ ಮಾಡಲಿಲ್ಲ. 18,000 ಕೋಟಿ ಅದೇ ನಾವು ಕೇಳಿದ್ದಲ್ಲ, ಆ ಸಮಿತಿಯೇ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು. 7 ತಿಂಗಳಾದರೂ ಕೊಡಲಿಲ್ಲ. ಕಾರಣ ಏನು ಅಂದರೆ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ ನಮ್ಮ ರಾಜ್ಯದ ಜನತೆ ಮೇಲಿರ್ತಕ್ಕಂಥ ಕೋಪ, ಅಥವಾ ಕರ್ನಾಟಕ ಅಂದರೆ ಅವರಿಗೆ ಒಂಥರ ಅಸಡ್ಡೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನ ಕಾಂಗ್ರೆಸ್ಗೆ ಕೊಟ್ಬಿಟ್ರು ಅಂತ ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಪಾಪ 28 ದಿನ ನಮ್ಮ ರಾಜ್ಯಕ್ಕೆ ಬಂದೋಗಿದ್ದರು. ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 28 ದಿನ ಬಂದಿದ್ದರು ದಂಡಯಾತ್ರೆ. ಅಮಿತ್ ಶಾ ಅವರು 21 ದಿನ ಬಂದಿದ್ದರು. ಇಷ್ಟೆಲ್ಲ ಮಾಡಿದ್ರು ಕರ್ನಾಟಕದವರು ಓಟ್ ಹಾಕಿಲ್ಲ ಅಂತ ಕೋಪಕ್ಕೆ ನಮಗೆ ರೈತರ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ. ನಮ್ಮ ರೈತರ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ. ಅಂದರೆ ರೈತರ ಬಗ್ಗೆ ಇವರಿಗೆ ಕಾಳಜಿ ಇದ್ದಿದ್ದರೆ ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ ಅಥವಾ ದೇಶದ ಗೃಹ ಮಂತ್ರಿಯಾಗಿ ಯಾವತ್ತೋ ಹಣ ಬಿಡುಗಡೆ ಮಾಡಬೇಕಾಗಿತ್ತು. ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಎಲ್ಲ ರಾಜ್ಯದ 7 ಕೋಟಿ ಜನರಲ್ಲಿ 5 ಕೋಟಿ, ಕನಿಷ್ಠ 5 ಕೋಟಿ ಜನ ರೈತರಿದ್ದಾರೆ. ಎಲ್ಲರ ಮನಸ್ಸಿಗೂ ಇದು ಹೋಗಿದೆ, ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ಮತ್ತು ಎರಡನೇದಾಗಿ ನಮ್ಮ ರಾಜ್ಯದಿಂದ 4,34,000 ಕೋಟಿ ಕೇಂದ್ರಕ್ಕೆ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಹೋಗುತ್ತೆ. ಅದು ಸೆಂಟ್ರಲ್ ಎಕ್ಸೈಸ್ ಇರ್ಬೋದು, ಅಥವಾ ITBT ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಅಥವಾ ನಮ್ಮ GST ಇರ್ಬೋದು. ಈ ಥರ ಬೇರೆ ಬೇರೆ ಟ್ಯಾಕ್ಸ್ಗಳ ಮುಖಾಂತರ ಕೇಂದ್ರಕ್ಕೆ 4,34,000 ಕೋಟಿ ಹೋಗುತ್ತೆ. ನಮಗೆ ಬರ್ತಾ ಇರ್ತಕ್ಕಂಥದ್ದು ಕೇವಲ 13 ಪೈಸೆ ₹1. ಇದು ಭಾಳ ಜನಕ್ಕೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ವ್ಯಾಪಕವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಇದು ಸರಿಪಡಿಸ್ಬೇಕು, ನಮಗೆ GSTಗೆ ಅನುಪಾತ ಏನು ನೀವು ಕೊಡ್ತಾ ಇದ್ದೀರೋ ಇದು ಸರಿ ಇಲ್ಲ. ಯಾವಾಗಲೂ 10 ವರ್ಷಕ್ಕೆ ಮುಂಚೆ GST ಮಾಡಿದಾಗ ನಮ್ಮ ದೇಶದ ಬಡ್ಜೆಟ್ ಎಷ್ಟಿತ್ತು ಅದೇ ಪ್ರಕಾರ ಕೊಡ್ತಾ ಇದ್ದೀರಾ. ಇವತ್ತು ದೇಶದ ಬಡ್ಜೆಟ್ಟು ಡಬಲ್ ಆಗಿದೆ. ನಮಗೆ 1,89,000 ಕೋಟಿ ಕೊಡಬೇಕು ಅಂತ ಕೇಂದ್ರಕ್ಕೆ ಅನೇಕ ಬಾರಿ ಮನವಿ ಪತ್ರಗಳನ್ನು ಮತ್ತು ಖುದ್ದಾಗಿ ಭೇಟಿ ಮಾಡಿದಾಗ ಮಾಡಿದರೂ ಕೂಡ ನಮಗೆ ಕೊಟ್ಟಿಲ್ಲ. ಇದು ಕೂಡ ಪ್ರತಿಯೊಬ್ಬರ ತಲೆಗೂ ಹೋಗ್ಬಿಟ್ಟಿದೆ. ಕೇಂದ್ರ ಸರ್ಕಾರ ನಮಗೆ ಹಣ ಕಡಿಮೆ ಕೊಡ್ತಾ ಇದೆ, ಮತ್ತು ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗೆ ಹಣ ಕಡಿಮೆ ಕೊಡ್ತಾ ಇದ್ದಾರೆ, ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡ್ತಾ ಇದ್ದಾರೆ ಅಂತ ಜನರ ತಲೆಗೆ ಬಂದಿದೆ. ಈ ಉದಾಹರಣೆಗೆ ನಮ್ಮ ರಾಜ್ಯಕ್ಕೆ 44,000 ಕೋಟಿ ಕೊಡ್ತಾರೆ, 13 ಪೈಸೆ ಅಷ್ಟು. ಇಡೀ ದಕ್ಷಿಣ ಭಾರತದ ರಾಜ್ಯಗಳಿಗೆ ಗೋವಾ ಮತ್ತು ಪಾಂಡಿಚೇರಿ ಸೇರಿಸಿ 7 ರಾಜ್ಯಗಳಿಗೆ 1,95,000 ಕೋಟಿ ಕೊಡ್ತಾರೆ. ಅದೇ ಉತ್ತರ ಪ್ರದೇಶ ಒಂದಕ್ಕೆ 2,14,000 ಕೋಟಿ ಕೊಡ್ತಾರೆ. ಬಿಹಾರಕ್ಕೆ 1,00,000 ಕೋಟಿ ಮೇಲೆ ಕೊಡ್ತಾ ಇದ್ದಾರೆ. ಈ ರೀತಿ ತಾರತಮ್ಯ ಆಗ್ತಾಯಿದೆ ಅಂತ ಎಲ್ಲ ಜನರ ಮನಸ್ಸಿಗೆ ಬಂದಿದೆ. ಅದರಿಂದ ಇವತ್ತು ಕೇಂದ್ರ ಸರ್ಕಾರವನ್ನು ಅಥವಾ ಮೋದಿಯವ್ರನ್ನ ಯಾರೂ ನಂಬುವ ಸ್ಥಿತಿನಲ್ಲಿಲ್ಲ ಅಂತ. ಮತ್ತು ವಿಶೇಷವಾಗಿ ಮೋದಿಯವರು ಸುಳ್ಳು ಹೇಳ್ತಾರೆ ಪ್ರಧಾನಮಂತ್ರಿ ಅಂತ 10 ವರ್ಷದಿಂದ ಜನರೆಲ್ಲ ಎಲ್ಲರೂ ಮಾತಾಡ್ತಾಯಿದ್ರು. ಆದರೆ ಈಗ ಮಕ್ಕಳ ಬಾಯಿಗೂ ಕೂಡ ಬಂದುಬಿಟ್ಟಿದೆ, ನರೇಂದ್ರ ಮೋದಿಯವರು ಬರೀ ಸುಳ್ಳು ಹೇಳ್ತಾರೆ ಅಂಥೇಳಿ ಬಂದಿದೆ. ಮತ್ತು ಇಷ್ಟೆಲ್ಲ ನಮಗೆ ಅನ್ಯಾಯಗಳಾದಂಥ ಸಂದರ್ಭದಲ್ಲಿ ಇವತ್ತು ಕೃಷ್ಣಾ ಪ್ರಾಧಿಕಾರ 2010ರಲ್ಲಿ ನಮಗೆ ತೀರ್ಪು ಬಂತು. ಇನ್ನೂ ಗೆಜೆಟ್ ಮಾಡಿಲ್ಲ. ಇವು ಸರ್ಕಾರ ಬಂದು 10 ವರ್ಷ ಆದರೂ ಕೂಡ ಇನ್ನೂ ಗೆಜೆಟ್ ಮಾಡಿಲ್ಲ. 524 ಅಡಿಗೆ ಏರಿಸೋದಕ್ಕೆ ಗೆಜೆಟ್ ಆಗದೇ ಇದ್ದರೆ ಅದನ್ನು ಏರಿಸೋದಕ್ಕೂ ಆಗೋದಿಲ್ಲ. ಮತ್ತು ನೀರಾವರಿನ ವಿಸ್ತರಣೆ ಮಾಡೋದಕ್ಕೂ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಯಾರು ಮಾತಾಡಬೇಕು? ಅದು ಬರದಿರ್ಬೋದು, ಅಥವಾ ನಮಗೆ ಟ್ಯಾಕ್ಸ್ಗೆ ಅನುಪಾತ ನಮ್ಗೆ ಸರಿಯಾಗಿ ಕೊಡ್ತಿಲ್ಲ ಅನ್ನೋದನ್ನು ಕೊಡಿ ಅಂತ ಹೇಳೋದಕ್ಕೆ, ಮತ್ತು ಕೃಷ್ಣಾ ಪ್ರಾಧಿಕಾರದ ಒಂದು ಗೆಜೆಟ್ ಆಗೋದು, ಇದನ್ನೆಲ್ಲ ಯಾರು ಮಾತಾಡಬೇಕು? ಪಾರ್ಲಿಮೆಂಟ್ ಸದಸ್ಯರು ಮಾತಾಡಬೇಕು. ಪಾರ್ಲಿಮೆಂಟಲ್ಲಿ 25 ಜನ ಇದ್ದಾರೆ ಪಾರ್ಲಿಮೆಂಟಲ್ಲಿ. ಸುಮಲತಾ ಅವರು ಅವ್ರ ಜೊತೆನೇ ಸೇರಿಕೊಂಡ್ರು, 26 ಆಯಿತು. ಮತ್ತು ಪ್ರಜ್ವಲ್ ರೇವಣ್ಣನೂ ಸೇರಿಕೊಂಡ್ರು, 27 ಜನ ಆಯಿತು. ಎಕ್ಸೆಪ್ಟ್ ಸುರೇಶು ಯಾರೂ ಕೂಡ ಈ
ವಿಚಾರಗಳನ್ನು ಪಾರ್ಲಿಮೆಂಟಲ್ಲಿ ಪ್ರಸ್ತಾಪ ಮಾಡಲಿಲ್ಲ. ಅಥವಾ ಒಟ್ಟಾಗಿ ಹೋಗಿ ಇಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಯಡಿಯೂರಪ್ಪನವರು ಅಥವಾ ವಿಜಯೇಂದ್ರ ಅವರು ಅಥವಾ ಜಗದೀಶ್ ಶೆಟ್ಟರ್ ಅವರು ಅಥವಾ ಮಾಜಿ ಮುಖ್ಯಮಂತ್ರಿಗಳಾದ ಇನ್ನೂ ಬೊಮ್ಮಾಯಿ ಇದ್ದಾರೆ, ಮತ್ತು ಸದಾನಂದ ಗೌಡರು, ಇವರೆಲ್ಲ ಒಟ್ಟಾಗಿ ಹೋಗಿ ಪ್ರಧಾನಮಂತ್ರಿಗಳನ್ನ ಮೀಟ್ ಮಾಡಿ ಬರಗಾಲಕ್ಕೆ ಹಣ ಕೇಳ್ಬೋಯಿತ್ತಲ್ಲ, ಆದರೂ ಕೇಳಲಿಲ್ಲ. ಯಾಕಂದರೆ ನಾವು ಕೇಳಿದರೆ ಕೊಡೋದಿಲ್ಲ ಅವರು. ಅವರ ಸ್ವಪಕ್ಷೀಯರೇ ಹೋಗಿ ಕೇಳಬೇಕಾಗಿತ್ತು, ಅವರು ಕೇಳಲಿಲ್ಲ. ಮತ್ತು ಈ ನಮ್ಮ ಟ್ಯಾಕ್ಸ್ಗೆ ಹೆಚ್ಚು ಹಣ ಕೊಡಿ ಅಂತ ನಾವು ಕೇಳ್ತಾಯಿದ್ವಿ, ಅದನ್ನು ಅವ್ರು ಕೇಳ್ಬೋದಿತ್ತು. ಅದೇನು ಸರ್ಕಾರಕ್ಕೆ ಕೊಟ್ಟಿದ್ದರೆ ಎಲ್ಲ 7 ಕೋಟಿ ಜನರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು. ಮತ್ತು ಗೆಜೆಟ್ ನೋಟಿಫಿಕೇಷನ್ನು, ಇದೆಲ್ಲ ಯಾವ ಪಾರ್ಲಿಮೆಂಟ್ ಸದಸ್ಯರು ಲೋಕಸಭೆಯಲ್ಲಿ ಕೇಳಲಿಲ್ಲ. ಈ 3 ವಿಚಾರಗಳನ್ನು ಇನ್ನೂ ಬೇಕಾದಷ್ಟು 100 ವಿಚಾರಗಳನ್ನ ಹೇಳ್ಬೋದು, ಆದರೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಹೇಳ್ತಾಯಿದ್ದೀನಿ. ಅದರಿಂದ ಪಾರ್ಲಿಮೆಂಟಲ್ಲಿ ಮಾತಾಡದೇ ಇರ್ತಕ್ಕಂಥವರು, ನಮ್ಮ ರಾಜ್ಯದ ಹಿತಾಸಕ್ತಿ ಬಯಸದೇ ಇರ್ತಕ್ಕಂಥವ್ರು, ರಾಜ್ಯಕ್ಕೆ ಅನ್ಯಾಯ ಆದಾಗ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥವ್ರು, ರಾಜ್ಯದ ರೈತರಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡಿರ್ತಕ್ಕಂಥವ್ರು, ಅಥವಾ ವಿಧಾನಸಭೆಗೆ ಪಾರ್ಲಿಮೆಂಟ್ಗೆ ಹೋಗಿ ಸುಮ್ಮನೆ ಮಾತಾಡಿ ನೋಡಿಕೊಂಡು ಮಾತಾಡೋದು ಅಲ್ಲ, ಸುಮ್ಮನೆ ಹೋಗಿ ಬರ್ತಕ್ಕಂಥವ್ರು ನಮಗೆ ಬೇಕಾಗಿಲ್ಲ. ಅದರಿಂದ ಈ ಬಾರಿ 28 ಕ್ಷೇತ್ರಗಳಲ್ಲಿ 28 ಜನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದರೆ ಮೋದಿ ಎಲ್ಲ ಅಥವಾ ಇನ್ಯಾರಾದರೂ ಪ್ರಧಾನಮಂತ್ರಿ ಆಗಲಿ ಅಥವಾ ಯಾವುದೇ ಸರ್ಕಾರ ಆಗಿದ್ದರೂ ಕೂಡ ನಮ್ಮ ರಾಜ್ಯಕ್ಕೆ ಈಗ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ಹೆಚ್ಚು ಸದಸ್ಯರು ಅಲ್ಲಿದ್ದರೆ ಆಗುತ್ತೆ ಅಂತ ನನ್ನ ಭಾವನೆ. ಆ ದಿಕ್ಕಲ್ಲಿ ನಮ್ಮ ರಾಜು ಅಲಗೂರವರು ಇಲ್ಲಿ ಗೆಲ್ಲಬೇಕು. ಮತ್ತು ಬೇರೆ ಬೇರೆ ವಿಧಾನಸಭಾ ಪಾರ್ಲಿಮೆಂಟ್ ಕ್ಷೇತ್ರಗಳಲ್ಲಿ ಹೆಚ್ಚಿನ ಕಾಂಗ್ರೆಸ್ ಸದಸ್ಯರು ಗೆದ್ದರೆ ನಮ್ಮ ಪಕ್ಷಕ್ಕಲ್ಲ, ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಾಗುತ್ತೆ.